ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಮೇಜರ್ ಕ್ವೆಶ್ಚನ್ ಸ್ಟುಡಿಯೋಸ್. ಇಂದು ವಿಶೇಷ ವ್ಯಕ್ತಿಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಶಾಲಾ ಶಿಕ್ಷಕರು, ಸಾಹಿತಿಗಳು, ಚಿಂತಕರು, ಸಾಮಾಜಿಕ ವಿಚಾರಗಳ ವಿಶ್ಲೇಷಕರು, ಹಾಗೆ ಗಾಂಧಿ ಬಗ್ಗೆ ಅಧ್ಯಯನವನ್ನು ಮಾಡಿ ಗಾಂಧಿಯ ಬಗ್ಗೆ ಬಹುಶಃ ರಾಜ್ಯದಲ್ಲಿರುವ ಅತ್ಯುತ್ತಮ ರಿಸೋರ್ಸ್ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುವ ನಮ್ಮ ಅರವಿಂದ್ ಚೊಕ್ಕಾಡಿಯವರಿದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಈಗಿನ ಪ್ರಪಂಚದಲ್ಲಿ ಗಾಂಧೀಜಿಯವರ ಚಿಂತನೆಗಳು ಮತ್ತು ಗಾಂಧೀಜಿ ಎಷ್ಟು ಪ್ರಸ್ತುತ? ಪ್ರತಿಯೊಬ್ಬ ವ್ಯಕ್ತಿಗೂ ಗಾಂಧಿಯ ಬಗ್ಗೆ ಗೊತ್ತಿರಬೇಕು, ಪ್ರತಿಯೊಬ್ಬನು ಗಾಂಧಿವಾದಿಯಾಗಿರಬೇಕು, ಇದೆಲ್ಲ ಒಂದು ಅರ್ಥಹೀನವಾದಂಥ ಚಿಂತನೆಗಳು. ಟ್ರಂಪ್ ಬಗ್ಗೆ ಸಹಜವಾಗಿ ಗೊತ್ತಿರ್ತದೆ, ಯಾಕೆಂದರೆ ಪ್ರತಿದಿನ ಬರುವಂಥ ನ್ಯೂಸ್ಗಳು. ಗಾಂಧಿಯನ್ನು ಪ್ರತಿ ದಿವಸ ಅವನು ಕೇಳದೇ ಇರ್ಬೋದು, ಗೊತ್ತಿರುವುದಿಲ್ಲ. ಇವತ್ತು ಗೊತ್ತಿರುವುದಿಲ್ಲ ಅಂತ ಹೇಳಿದರೆ ಇದು ಅವನ ಜೀವಮಾನ ಪೂರ್ತಿ ಗೊತ್ತಿರುವುದಿಲ್ಲ ಅಥವಾ ಅವನು ತಿಳ್ಕೊಳ್ಳೋದಿಲ್ಲ ಅಂತ ಹೇಳುವ ಅರ್ಥ ಅಲ್ಲ. ಅನೇಕ ಸಂದರ್ಭದಲ್ಲಿ ನಾವು ತಂದೆ ತಾಯಿಗಳು, ಅಧ್ಯಾಪಕರು ಮತ್ತು ವ್ಯವಸ್ಥೆ ಏನು ಮಾಡ್ತೇವೆ ಅಂತೇಳಿ ಹೇಳಿದರೆ, ಮಕ್ಕಳಿಗೆ ಎಲ್ಲವೂ ಕೂಡಲೇ ಬಂದು ಬಿಡಬೇಕು, ಕೂಡಲೇ ಗೊತ್ತಾಗಿ ಬಿಡಬೇಕು. ವಾಟ್ ನೆಕ್ಸ್ಟ್? ಕೂಡಲೇ ಗೊತ್ತಾಯಿತು, ಮತ್ತೆಂಥದ್ದು? ಅದರ ಬಗ್ಗೆ ನಾವು ಆಲೋಚನೆ ಮಾಡೋದಿಲ್ಲ. ಆದ್ದರಿಂದ ಅವನಿಗೆ ಗೊತ್ತಿಲ್ಲ ಅಂತೇಳಿ ಹೇಳುವಂಥದ್ದು ಅದು ಯಾವುದೇ ರೀತಿಯ ಕಲಿಕಾ ಹಿನ್ನಡೆ ಅಲ್ಲ, ಅದು ಒಂದು ಸಹಜವಾದ ಪ್ರಕ್ರಿಯೆ. ಇನ್ನು ಎರಡನೇದು ಗಾಂಧೀಜಿಯ ಪ್ರಸ್ತುತತೆ ಅಂತ ಹೇಳುವ ಪ್ರಶ್ನೆಯನ್ನು ನೀವು ಕೇಳಿದ್ದು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಗಾಂಧಿಯವರನ್ನು ಇವತ್ತಿಗೂ ಪ್ರಸ್ತುತ ಅಂತ ಪರಿಗಣಿಸುವುದಕ್ಕೆ ಒಂದು ಮೂಲಭೂತವಾದ ಕಾರಣ ಏನು ಅಂತ ಹೇಳಿದರೆ, ನನ್ನ ಒಂದು ಚಿಂತನೆ ಇದೆ ಯಾವಾಗಲೂ, ಪ್ರಿಪೇರ್ ಫಾರ್ ದ ವರ್ಸ್ಟ್ ಕಂಡೀಷನ್ ಅಂತ. ನಾವು ಅತ್ಯಂತ ಕಠಿಣವಾದ ಸ್ಥಿತಿಗೆ ನಮ್ಮನ್ನು ನಾವು ಸದಾ ಸಿದ್ಧರನ್ನಾಗಿ ಇಟ್ಟುಕೊಂಡ್ರೆ ನಮಗೆ ಯಾವತ್ತೂ ಕಷ್ಟ ಆಗೋದಿಲ್ಲ. ನಾವು ಬೆಸ್ಟಿಗೆ ಟ್ರೈ ಮಾಡಬೇಕು, ಆದರೆ ವರ್ಸ್ಟಿಗೆ ಪ್ರಿಪೇರ್ ಆಗಿರಬೇಕು ಅಂತ ನಾನು ಹೇಳೋದು. ಗಾಂಧಿ ಯಾಕೆ ಸಾರ್ವಕಾಲಿಕ ನಾಯಕ ಆಗಿ ಭಾರತಕ್ಕೆ ಕಾಣಿಸ್ತಾನೆ ಅಂತ ಹೇಳಿದರೆ, ಭಾರತ ಗಾಂಧಿ ಎಮರ್ಜ್ ಆಗುವ ಕಾಲಕ್ಕೆ ಇದ್ದಷ್ಟು ವರ್ಸ್ಟ್ ಕಂಡೀಷನ್ನಲ್ಲಿ ಆ ಮೇಲಿನ ದಿನಗಳಲ್ಲಿ ಇರಲಿಲ್ಲ. ಅಂದರೆ ಅತ್ಯಂತ ಹತಾಶವಾದ ಭಾರತೀಯ ಸನ್ನಿವೇಶದಲ್ಲಿ ಒಂದು ನಾಯಕತ್ವವಾಗಿ ಎಮರ್ಜ್ ಆದದ್ದು ಗಾಂಧಿ. ಅಂದರೆ ಏನನ್ನು ಅಟೆಂಡ್ ಮಾಡಿದರೆ ಅತ್ಯಂತ ಹತಾಶ ಸನ್ನಿವೇಶದಲ್ಲಿಯೂ ಕೂಡ ಒಂದು ಭರವಸೆಯ ನಾಯಕತ್ವವನ್ನು ಸೃಷ್ಟಿ ಮಾಡ್ಬೋದು ಅನ್ನುವುದಕ್ಕೆ ಗಾಂಧಿ ಪ್ರಸ್ತುತ ಆಗ್ತಾರೆ. ಓಕೆ, ಆಯಿತಾ? ಒಂದು ಅಂಶ. ಇದನ್ನು ಬೇರೆ ಬೇರೆ ಆ್ಯಂಗಲ್ನಲ್ಲಿ ನಾವು ವಿಶ್ಲೇಷಣೆ ಮಾಡ್ಬೋದು. ಒಂದು, ಗಾಂಧೀಜಿಯವರ ಆರ್ಥಿಕ ಚಿಂತನೆಗಳು. ಗಾಂಧೀಜಿಯವರ ಆರ್ಥಿಕತೆ ಒಂದು ಮೂಲಭೂತವಾದ ಅವಶ್ಯಕತೆ. ನೋಡಿ, ಬಂಡವಾಳವಾದ, ಸಮಾಜವಾದ ಅನ್ನುವಂಥ ಎರಡು ಆರ್ಥಿಕ ಚಿಂತನೆಗಳನ್ನು ಇಟ್ಟುಕೊಂಡು ತುಂಬ ಉರುಡಾಪತ್ತಗಳು ನಡೀತವೆ. ಅದರ ನಡುವೆ ಮಿಶ್ರ ಅರ್ಥ ವ್ಯವಸ್ಥೆ ಅನ್ನೋದು ಒಂದು ಬಂದಿದೆ. ಆದರೆ ಗಾಂಧಿಯನ್ ಇಕಾನಮಿ ಅನ್ನೋದು ಈ ಮೂರಕ್ಕಿಂತಲೂ ಬೇರೆಯಾದದ್ದು. ಯಾಕೆ ಅಂತ ಹೇಳ್ತೇನೆ, ಬಂಡವಾಳವಾದವಾಗಲಿ, ಸಮಾಜವಾದವಾಗಲಿ, ಮಿಶ್ರ ಅರ್ಥ ವ್ಯವಸ್ಥೆ ಆಗಲಿ, ಇದು ಎಲ್ಲದರಲ್ಲಿಯೂ ಕೂಡ ಡಿಸ್ಟ್ರಿಬ್ಯೂಷನ್ ಆಸ್ಪೆಕ್ಟಲ್ಲಿ ಡಿಸ್ಪ್ಯೂಟ್ ಇದೆ. ಉತ್ಪಾದನೆಯಾದದ್ದನ್ನು ಹೇಗೆ ವಿತರಣೆ ಮಾಡಬೇಕು ಅನ್ನುವುದಕ್ಕಾಗಿ ಸಮಾಜವಾದಕ್ಕೂ ಬಂಡವಾಳವಾದಕ್ಕೂ ಕ್ಲಾಶ್ ಇದೆ. ಆದರೆ ಉತ್ಪಾದನಾ ವಿಧಾನದ ಬಗ್ಗೆ ಕ್ಲಾಶ್ ಇಲ್ಲ. ಬಂಡವಾಳವಾದಿಗಳು ಇದು ಕಂಪೆನಿಯನ್ನು ಒಪ್ಕೊಳ್ತಾರೆ, ಸಮಾಜವಾದಿಗಳು ಕಂಪೆನಿ ಅಂದರೆ ಪ್ರೈವೇಟ್ ಆರ್ ಪಬ್ಲಿಕ್, ಈ ಬೃಹತ್ ಕೈಗಾರಿಕೆಗಳನ್ನು ಸಮಾಜವಾದಿಗಳು ಒಪ್ಕೊಳ್ತಾರೆ, ಬಂಡವಾಳವಾದಿಗಳು ಒಪ್ಕೊಳ್ತಾರೆ. ಉತ್ಪಾದನಾ ವಿಧಾನದಲ್ಲಿ ಅವರಿಗೆ ಡಿಸ್ಪ್ಯೂಟ್ ಇಲ್ಲ. ಆದರೆ ಗಾಂಧಿಯ ಇಕಾನಮಿಯ ವಿಚಾರಕ್ಕೆ ಬಂದಾಗ ಅಲ್ಲಿ ಉತ್ಪಾದನಾ ವಿಧಾನವೇ ಬೇರೆ ಆಗ್ತದೆ. ಅದು ನಿಮಗೆ ಸಮಾಜವಾದಿ ಅಥವಾ ಬಂಡವಾಳವಾದಿ ಎರಡರಲ್ಲಿಯೂ ಇಲ್ಲ. ಉತ್ಪಾದನಾ ವಿಧಾನದಲ್ಲೇ ಇಂಟರಪ್ಟ್ ಮಾಡೋದಿದ್ರೆ, ನೀವು ಫ್ಯಾಕ್ಟ್ರಿಯಿಂದ ಶರ್ಟ್ ಮಾಡಿ ತಗೊಳ್ಳೋ ಬದಲು ನಿಮ್ಮ ಏನು ಬಟ್ಟೆಯನ್ನು ನೀವೇ, ಖಾದಿಯನ್ನು ನೀವೇ ಉತ್ಪಾದನೆ ಮಾಡಿಕೊಳ್ಳಬಹುದು. ಈ ರೀತಿಯ ಚಿಂತನೆಗಳು ಅಂದ್ರೆ ನಮ್ಮ ಗಾಂಧಿ ಅಂದರೆ ಬಹುಶಃ ಜೀವನವನ್ನು ಸರಳೀಕರಣ ಮಾಡ್ಕೊಂಡು ಹೋಗೋದಕ್ಕೆ ಅದು ಕೂಡ ಗಾಂಧಿ ಆದವು. ನಮ್ಮ ಅಗತ್ಯಗಳನ್ನು ಕಮ್ಮಿ ಮಾಡ್ಕೊಳ್ಳೋದು, ಏನು ಒಂಥರ ಅವಲಂಬನೆ ಅಂತ ಹೇಳ್ತೀವಲ್ಲ, ಸ್ವಾವಲಂಬನೆ. ಗಾಂಧಿ ತತ್ವದ ತಳಹದಿ ಇರುವುದೇ ಸ್ವಾವಲಂಬನೆ. ಈ ಸ್ವಾವಲಂಬನೆ ಯಾಕೆ ಬಂತು ಅಂತ ಹೇಳಿದರೆ, ಗಾಂಧಿ ಎಮರ್ಜ್ ಆದ ಕಾಲದಲ್ಲಿದ್ದ ಹತಾಶ ಸನ್ನಿವೇಶದಲ್ಲಿ ಸ್ವಾವಲಂಬನೆಯನ್ನು ಅಡಾಪ್ಟ್ ಮಾಡ್ಕೊಳ್ಬೇಕಾದ್ದು ಭಾರತೀಯ ಸನ್ನಿವೇಶದ ಅವಶ್ಯಕತೆಯೂ ಆಗಿತ್ತು. ನನ್ನ ವೀಕ್ಷಕರು ನನಗೆ ಹಲವು ಜನರು ಬೈತಾರೆ, ಡಾಕ್ಟರ್ ಮಧ್ಯೆ ಮಧ್ಯೆ ಮಾತಾಡ್ತಾರೆ ಹೇಳಿ. ಈ ಥರ ವಿಚಾರದಲ್ಲಿ ನಾನು ಮಧ್ಯೆ ಮಧ್ಯೆ ಮಾತಾಡಲಿಲ್ಲ ಅಂದರೆ ನಮ್ಮ ಡಿಸ್ಕಷನ್ ಸರಿ ಅಂದರೆ ಕೆಲವು ವಿಚಾರಗಳು ನಾನು ಜನರಿಗೆ ತಲುಪಿಸಲಿಕ್ಕೆ ಆಗೋದಿಲ್ಲ. ಸರ್, ಉದಾಹರಣೆಗೆ ಐ ಟೆಲ್ ಯು, ಮಧ್ಯೆ ಮಾತಾಡ್ತೀನಿ. ಯಾಕಂದರೆ ಇಲ್ಲಾಂದರೆ ಸರ್ 1910ನಲ್ಲಿ
ನನಗೆ ಬ್ರಿಟಿಷರನ್ನ ವಿರೋಧ ಮಾಡಬೇಕು, ನಾನು ವಿರೋಧ ಮಾಡಬೇಕು. ವಿರೋಧ ಮಾಡೋದಂದ್ರೆ ಬ್ರಿಟಿಷರ ಮೇಲೆ ಬಾಂಬ್ ಹಾಕೋದು, ಗನ್ ಹಿಡಿಯೋದಕ್ಕಿಂತ ನಾನು ಬ್ರಿಟಿಷರ ವಸ್ತುಗಳನ್ನು ತಗೊಳ್ಳದೆ ಅವರನ್ನು ಅಪ್ರಸ್ತುತ ಮಾಡೋದಿದೆಯಲ್ಲ, ದಟ್ ಐ ವಿಲ್ ವ್ಯೂ ಮೈ ಓನ್ ಕ್ಲಾತ್, ಆ ಥರ ಒಂದು ರೆಸಿಸ್ಟೆನ್ಸ್ ಅಲ್ವಾ ಇದು. ಹಾಗಾಗಿ ಅಂದರೆ ನಾನು ಬಹುಶಃ ನಾವೆಲ್ಲ 1910 ಹುಟ್ಟಿದ್ರೆ ಒಂದು ಯುವ ಭಾರತೀಯನಿಗೆ ಏನು ಅನಿಸ್ತಿದೆ ಗೊತ್ತಾ, ನಾನೊಬ್ಬ ಯೂಸ್ಲೆಸ್ ಫೆಲೋ. ಯಾಕಂದರೆ ನನ್ನ ದೇಶವನ್ನು ಇಷ್ಟು ಜನರು ಲೂಟಿ ಹೊಡೆದಿದ್ದಾರೆ, ಬೇರೆ ಬೇರೆ ದಾಳಿಗಳಾಗಿವೆ. ಈಗ ಬ್ರಿಟಿಷರ ಅಡಿಯಲ್ಲಿ ನಮ್ಮ ವಿ ಆರ್ ಎ ಹ್ಯೂಜ್ ಓಲ್ಡ್ ಗ್ರ್ಯಾಂಡ್ ಸಿವಿಲೈಸೇಷನನ್ನು ಒಂದು ಚಿಕ್ಕ ದೇಶ, ಒಂದು ಚಿಕ್ಕ ಸಂಖ್ಯೆ ಇರೋ ದೇಶ ನಮ್ಮನ್ನು ಡಾಮಿನೇಟ್ ಮಾಡುವಾಗ ಅದೊಂದು ಹತಾಶ ಮನಸ್ಥಿತಿ ಅಥವಾ ಒಂದು ಕಾನ್ಫಿಡೆನ್ಸ್. ಈಗ ನೋಡಿ, ಈಗ 2026ನೇ ಇಸ್ವಿಯಲ್ಲಿ ಇರೋ 20 ವರ್ಷದ ಭಾರತೀಯನಿಗೆ ಐ ಆಮ್ ಸಮಥಿಂಗ್, ಮೈ ಕಂಟ್ರಿ ಇಸ್ ಸಮಥಿಂಗ್ ಅಂತ ಫೀಲಿಂಗ್ ಇದೆಯಲ್ಲ. 1910 ಆ ಟೈಮಲ್ಲಿ ಇದ್ದ ಭಾರತೀಯರಿಗೆ ಅವ್ರ ದೇಶದ ಬಗ್ಗೆ ಯಾವ ಕಲ್ಪನೆ ಇದ್ದಿರ್ಬೋದು? ದೇಶದ ಬಗ್ಗೆ ಇವತ್ತಿನ ಕಲ್ಪನೆ ಅವತ್ತು ಇದ್ದಿರುವುದಕ್ಕಂತೂ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಸಪ್ರೆಸ್ಡ್ ಒಂದು ಇಡೀ ಭಾರತೀಯ ಸನ್ನಿವೇಶದ ಬಗ್ಗೆ ನಾವು ಭಾರತೀಯರು ಅನ್ನುವಂಥ ಪ್ರಜ್ಞೆ ಪುರಾತನ ಕಾಲದಿಂದಲೂ ಇದೆ 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 ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ಇಲ್ಲದಿದ್ದರೆ ಗ್ರಹಿಕೆ ಇರಲಿಲ್ಲ. ಈಗ ವಿಷ್ಣು ಪುರಾಣ ಹೆಚ್ಚು ಕಡಿಮೆ ಅದು ಕ್ರಿಸ್ತಶಕ 300ರ ಸುಮಾರಿನದ್ದು ಅಂತ ನಾವು ಅಂದ್ಕೊಳ್ತೇವೆ, ಸ್ವಲ್ಪ ಆಚೆ ಈಚೆ ಆಗ್ಬೋದು. ಅದರಲ್ಲಿ ಬರ್ತದೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ಯದ್ ಭಾರತ ತತ್ರ ಭಾರತಿ ಯತ್ರ ಸಂತತಿ ಅಂತೇಳಿ. ಹಾಗೆ ಅಂತೇಳಿ ಹೇಳಿದರೆ ಇಡೀ ಭಾರತವನ್ನು ಒಂದು ಭಾರತೀಯ ಸಂತತಿಯಾಗಿ ಕಾಣುವ ಪರಿಕಲ್ಪನೆ ಇತ್ತು, ಮೊದಲು ಇತ್ತು, ಅದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಇವತ್ತು ನಾವು ಗ್ರಹಿಸಿಕೊಳ್ಳುವಂಥ ರಾಷ್ಟ್ರೀಯತೆಯ ಪ್ರಜ್ಞೆ ಅಥವಾ ಇದು ನನ್ನ ದೇಶ ಅಂತೇಳಿ ಹೇಳುವಂಥದ್ದು, ಅಥವಾ ನೀವು ಹೆಚ್ಚು ಹೇಳೋದಾದರೆ 1980s ಸಂದರ್ಭದಲ್ಲಿಯೂ ಕೂಡ ಕಾಶ್ಮೀರದಲ್ಲಿ ಏನೋ ಒಂದು ಆಗ್ತಾ ಇದೆ, ಅದಕ್ಕೆ ನಾನು ಸ್ಪಂದಿಸಬೇಕಾಗಿದೆ, ಇದು ನನ್ನದು ಅಂತ ಹೇಳುವ ಪ್ರಜ್ಞೆ ವ್ಯಾಪಕವಾಗಿ ಇರಲಿಲ್ಲ. ಆವಾಗ ವ್ಯಾಪಕವಾಗಿದ್ದದ್ದು ಯಾವುದು? ನಮ್ಮ ಜೀವನ ಸನ್ನಿವೇಶದ ಪ್ರಜ್ಞೆ. ಇದನ್ನು ನಾವು ಪೆರಿಫೆರಲ್ ನ್ಯಾಷನಲಿಸಮ್ ಅಂತ ಕರಿತೇವೆ, ಪ್ರಾದೇಶಿಕ ರಾಷ್ಟ್ರೀಯತೆ ಅಂತೇಳಿ. ಅವರ ಆಸುಪಾಸಿನ ಪ್ರದೇಶವನ್ನು ಒಂದು ಅದಕ್ಕೆ ಬದ್ಧವಾಗಿ ಒಂದು ಕಲ್ಪನೆಯನ್ನು ರೂಪಿಸಿಕೊಳ್ಳುವುದು ಪ್ರಾದೇಶಿಕ ರಾಷ್ಟ್ರೀಯತೆ ಅಂತ ಹೇಳುವ ಅರ್ಥದಲ್ಲಿ. ಆ ಅರ್ಥ ಅಲ್ಲಿ ಹೆಚ್ಚು ಮಹತ್ವದ್ದಾಗ್ತದೆ. ಎಗೈನ್ ಗಾಂಧಿ ಯಾಕೆ ಮುಖ್ಯರಾಗ್ತಾರೆ ಅಂದರೆ, ಈ ಪ್ರಾದೇಶಿಕವಾದಂಥ ಎಲ್ಲ ಪ್ರಜ್ಞೆಗಳನ್ನು ಒಂದು ಸಮಷ್ಟಿಯಾಗಿ ತಕ್ಕೊಂಡು ಹೋಗಿ ಒಂದು ದೇಶೀಯವಾದ ಪರಿಕಲ್ಪನೆಯನ್ನು ರೂಪಿಸುವ ಕೆಲಸವನ್ನು ಮಾಡಿದ್ರಲ್ಲ. ಗಾಂಧಿ ಒಬ್ಬ ಮಹಾನ್ ಸಂಘಟಕ ಅವರು, ಆಯಿತಾ. ಇಡೀ ಭಾರತದ ಆವಾಗ ನೋಡಿ 565 ಸಂಸ್ಥಾನಗಳಿದ್ದವು. ಬ್ರಿಟಿಷರದ್ದು ಸುಮಾರು 17 ಪ್ರಾಂತ್ಯಗಳಿತ್ತು. ಇಷ್ಟೆಲ್ಲ ಅನೇಕ ವಿಂಗಡಣೆಗಳು ಇದ್ದಾಗಲೂ ಕೂಡ ಈ ವಿಂಗಡಣೆಗಳೆಲ್ಲದರ ಅನುಭವಗಳು ಬೇರೆ ಬೇರೆ. ಈಗ ಬ್ರಿಟಿಷರ ಆಡಳಿತ ಪರಿಣಾಮ ಬೀರ್ತಾ ಇದ್ದದ್ದು ಬ್ರಿಟಿಷರ ನೇರಾಧೀನದಲ್ಲಿದ್ದವರಿಗೆ. ಉಳಿದವರ ರಾಜರುಗಳು ಆಳ್ತಾ ಇದ್ರು, ರಾಜರುಗಳು ಸ್ವತಂತ್ರವಾಗಿ ಆಡಳಿತ ಮಾಡ್ತಾ ಇದ್ರು. ಅವರು ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಬ್ರಿಟಿಷರಿಗೆ ಎಷ್ಟಕ್ಕೆ ಬದ್ಧರಾಗಿದ್ದಾರೋ ಅಷ್ಟನ್ನು ಮಾಡಿದರೆ ಆಗಿತ್ತು ಅವರಿಗೆ. ಅಲ್ಲಿ ಆಡಳಿತ ಅನುಭವ, ಇಲ್ಲಿ ಆಡಳಿತ ಅನುಭವ ಎಲ್ಲ ಬೇರೆ ಬೇರೆ. ಈ ಅನೇಕ ಬೇರೆ ಬೇರೆ ಆಡಳಿತ ಅನುಭವಗಳು ಇರುವವರನ್ನೆಲ್ಲರನ್ನು ಕೂಡ ಒಂದು ಸಾಮಾನ್ಯ ವೇವ್ ಲೆಂತಿಗೆ ತಂದಾಗ ಉಂಟಾದ ಸಂಘಟನೆ ಇದೆ ಅಲ್ಲ, ಅದು ಗಾಂಧಿ ಮಾಡಿದ್ದು.